ಇವತ್ತಿನ ದಿವಸ ನಮ್ಮ ಕರ್ನಾಟಕ ಪೊಲೀಸ್ ವತಿಯಿಂದ ಹಾಗೂ ಅದರ ಜೊತೆಗೆ ಬೆಳಗಾವಿ ಪೊಲೀಸ್ ವತಿಯಿಂದ ಈ ಪೊಲೀಸ್ ರನ್ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸುಮಾರು 6,000 ಜನ ಇವತ್ತು ಇಲ್ಲಿ ಸೇರಿದ್ದಾರೆ. ಬಂದಿರತಕ್ಕಂಥ ಎಲ್ಲ ಮಹನೀಯರಿಗೂ ಧನ್ಯವಾದಗಳು. ಇವತ್ತಿನ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಪೊಲೀಸ್ ನಮ್ಮ ಹೆಮ್ಮೆಯ ಒಂದು ಧ್ಯೇಯ, ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕರ್ನಾಟಕವನ್ನು ನಶೆ ಮುಕ್ತ, ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋದು. ಅದ್ರ ಜೊತೆಗೆ ಇನ್ನು ನಮ್ಮ ಪೊಲೀಸರು ಸರ್ಕಾರದ ಪ್ರತಿನಿಧಿಯಾಗಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವ ನಿಟ್ಟಿನಲ್ಲಿ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅನ್ನೋದು ನಮ್ಮ ಧ್ಯೇಯ. ಫಿಟ್ನೆಸ್ ಫಾರ್ ಆಲ್ ಅನ್ನೋಂಥದ್ದು ಅದ್ರ ಜೊತೆ ಒಂದು ಧ್ಯೇಯ ಸೇರಿಕೊಂಡು ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಸುಮಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದು ತುಂಬ ವಿಶೇಷ. ಬಹುಶಃ ಬೆಂಗಳೂರು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಜನ ಸೇರಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ದಿವಸ ಫಿಟ್ನೆಸ್ ಫಾರ್ ಆಲ್ ಅನ್ನೋಂಥ ಒಂದು ಧ್ಯೇಯದಡಿಯಲ್ಲಿ ಓಡಿರೋದು ಇದೇ ಮೊದಲಾಗಿರ್ಬೋದು ಅಂತ ನನಗೆ ಅನಿಸ್ತದೆ. ನಮ್ಮ ನೀರು ನಮ್ಮ ಹಕ್ಕು ಈ ಒಂದು ಹೋರಾಟ ಸಂಘಟನೆಯನ್ನು ಮಾಡಿದ್ದೀವಿ. ಬೆಳಗಾವಿಯಲ್ಲಿರುವಂಥ ಕನ್ನಡ ಸಂಘಟನೆ, ಮರಾಠಿ ಸಂಘಟನೆ, ದಲಿತ ಸಂಘಟನೆ, ಮುಸ್ಲಿಂ ಸಂಘಟನೆ, ಇತರ ಎಲ್ಲ ಸಂಘಟನೆಗಳು, ಸಂಸ್ಥೆಗಳು ಕೂಡಿ ಇದನ್ನೊಂದು ಮಾಡಿದ್ದೇವೆ. ಇದಕ್ಕೆ ಕಾರಣ ಅಂತ ಹೇಳಿದರೆ, ಕುಡಿಯುವ ನೀರನ್ನು, ಇಳಕಲ್ ಜಲಾಶಯದ ಕುಡಿಯುವ ನೀರನ್ನು ಧಾರವಾಡದ ಇಂಡಸ್ಟ್ರಿಯಲ್ ಪರ್ಪಸ್ಗಾಗಿ ಹರಿಯುವಂಥ ಪೂರೈಸುವಂಥ ಒಂದು ಕಾರ್ಯ ನಡೆದಿತ್ತು, ಪೈಪ್ಲೈನ್ ಕಾಮಗಾರಿ ನಡೆದಿತ್ತು. ಅದನ್ನು ವಿರೋಧ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತಿದ್ದೀವಿ. ಯಾಕಂತಂದರೆ ಬರುವಂತಹ ಮಾರ್ಚ್ ಏಪ್ರಿಲ್ ಮೇದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬ ಬರ್ತದೆ. ನೀರು ಕಡಿಮೆಯಾಗಿ ಅದನ್ನು 8 ದಿವಸ 10 ದಿವಸ 12 ದಿವಸಕ್ಕೆ ಬರ್ತದೆ. ಅದನ್ನು ಈಗಾಗಲೇ ಇಷ್ಟೊಂದು ಕಷ್ಟ ಇರಬೇಕಾದ್ರೆ ಮತ್ತೆ ಇನ್ನು ಅದನ್ನು ನೀರನ್ನು ಹಾಕಿ ಹರಿಬಿಟ್ರೆ ನಾಳೆ ಬರೋ ದಿವಸದಲ್ಲಿ ಸಜೀವಿಗಳಿಗೆ ಯಾರಿಗೂ ಕೂಡ ನೀರು ಸಿಗುತ್ತೆ ಆಗುತ್ತೆ ಅಂತ ತಿಳ್ಕೊಂಡು ಇದನ್ನು ವಿರೋಧ ವ್ಯಕ್ತಪಡಿಸಿದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಭೇಟಿಯಾಗಿ ಅವರಿಗೆ ಮನವಿ ಕೂಡ ಮಾಡಿದ್ದೀವಿ, ಇದನ್ನು ಸ್ಥಗಿತಗೊಳಿಸಬೇಕು ಈ ಕಾಮಗಾರಿಯನ್ನು ಅಂತ ತಿಳ್ಕೊಂಡು. ಇಲ್ಲಿದ್ದಲ್ಲಿ ನಾವು ಮಾರ್ಚ್ 5ರಂದು ಒಂದು ಬೃಹತ್ ಮೋರ್ಚಾವನ್ನು ಹಮ್ಮಿಕೊಳ್ಳುತ್ತಾ ಇದ್ದೇವೆ. ಬೆಳಗಾವಿಯ ಸಂಭಾಜಿ ವೃತ್ತದಿಂದ ಹಿಡ್ಕೊಂಡು ಜಿಲ್ಲಾಧಿಕಾರಿಯ ಕಚೇರಿಯವರೆಗೆ. ಬಟ್ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ತಿಳ್ಕೊಂಡು ಅಲ್ಲಿವರೆಗೆ ಹೋಗೋದು ಬೇಡ, ಅಷ್ಟರವರೆಗೆ ಏನಾದರೂ ಒಂದು ನಿರ್ಣಯ ಕೈಗೊಳ್ತೇವೆ ಅಂತ ಹೇಳಿ ಈಗಾಗಲೇ ಎಲ್ಲ ಸಂಬಂಧಪಟ್ಟ ಬೆಳಗಾವಿ ಜಿಲ್ಲೆಯ ಎಲ್ಲ ಸಂಬಂಧಪಟ್ಟ ತಹಸೀಲ್ದಾರರವರಿಗೆ ಮಾತನಾಡಿ ಆ ಒಂದು ಕಾರ್ಯವನ್ನು ಸ್ಥಗಿತಗೊಳಿಸಿದ್ದಾರೆ ಅಂತ ತಿಳ್ಕೊಂಡು ಒಂದು ಜಿಲ್ಲಾಡಳಿತದಿಂದ ನಮಗೆ ವಿಷಯ ಕೂಡ ತಿಳಿದು ಬಂದಿರ್ತದೆ.